Good morning, dear friends. Welcome to this class. Before starting the class, ಕೆಲವೊಂದು ಸ್ಟೂಡೆಂಟ್ಸು ಈ ಪ್ರೆಸೆಂಟೇಷನ್ನಲ್ಲಿರುವಂಥ ಕೆಲವೊಂದು ಸ್ಲೈಡ್ಗಳು ದಟ್ಟು ಹ್ಯಾಂಡ್ ರಿಟನ್ ಏನಿದೆಯಲ್ಲ ಅದು ಬ್ಲರ್ ಆಗಿ ಕಾಣ್ತಾ ಇದೆ ಅಂತ ಹೇಳುವಂತಹ ಮಾತುಗಳನ್ನು ಹೇಳಿದ್ದಾರೆ. ನಿಮ್ಮ ಗಮನಕ್ಕೆ ತಗೊಂಡು ಬರ್ತಾ ಇದ್ದೇನೆ ನಾನು. ಆ ಸ್ಲೈಡ್ನಲ್ಲಿ ಬ್ಲರ್ ಅಂತೇಳಿ ನೀವೇನು ಹೇಳ್ತಾ ಇದ್ದೀರಾ, ಆ ಸ್ಲೈಡ್ನಲ್ಲಿ ಇರುವಂಥ ಎಲ್ಲ ಪಾಯಿಂಟ್ಸ್ಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಮತ್ತು ನಿಮಗೆ ಮೊದಲನೆಯ ಇದರಲ್ಲೇ ವಿಡಿಯೋದಲ್ಲೇ ನಾನು ನಿಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೆ. ನೋಟ್ಬುಕ್ಕು ಪೆನ್ನು ರೆಡಿಯಾಗಿ ಇಟ್ಕೊಳ್ಳಿ. ವಿಡಿಯೋದಲ್ಲಿ ನನ್ನ ಮಾತುಗಳನ್ನು ಕೇಳ್ತಾ ನೀವು ರೆಕಾರ್ಡಿಂಗ್ ಮಾಡ್ಕೊಳ್ತಾ ಹೋಗಿ ಅಂತೇಳಿ. ಬಹುಶಃ ನೀವ್ಯಾರೂ ಆ ಕೆಲಸವನ್ನು ಮಾಡ್ತಾ ಇಲ್ಲ. ಸ್ನೇಹಿತರೆ, ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಏನಿದೆ, ಅಕೌಂಟೆನ್ಸಿ ಇರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇರ್ಬೋದು, ಇಲ್ಲೆಲ್ಲ ನೀವು ಬರೀ ಕೇಳ್ತಾ ಹೋದರೆ ಪ್ರಯೋಜನ ಆಗೋದೇ ಇಲ್ಲ. ಕೇಳೋದ್ರ ಜೊತೆಗೆ ಸೈಮಲ್ಟೇನಿಯಸ್ಲಿ ನೀವು ಕೂಡ ಅದನ್ನು ಬರ್ಕೊಳ್ತಾ ಹೋಗಬೇಕು, ವರ್ಕ್ ಮಾಡ್ಕೊಳ್ತಾ ಹೋಗಬೇಕು. ಹಾಗಾದಾಗ ಮಾತ್ರ ನಿಮಗೆ ಅದರಿಂದ ಪ್ರಯೋಜನ ಆಗುತ್ತೆ. ಈ ಸಮಸ್ಯೆ ನಿಮಗೆ ಉಂಟಾಗಿದ್ದು ಅಂತಂದರೆ ನೀವೆಲ್ಲರೂ ಕೂಡ ಇದನ್ನು ಸುಮ್ಮನೆ ವಿಡಿಯೋ ಹಚ್ಕೊಂಡು ಹೆಡ್ಫೋನನ್ನು ಹಾಕ್ಕೊಂಡು ಕೇಳ್ತಾ ಕೂತ್ಕೊಳ್ತೀರಿ ಬಿಟ್ಟರೆ ವರ್ಕ್ ಮಾಡೋದಿಲ್ಲ. ಹಾಗೆ ಮಾಡಿದ್ರಿಂದ ನಿಮಗೆ ಈ ಸ್ಲೈಡ್ಗಳು ಅರ್ಥ ಆಗೋದೇ ಇಲ್ಲ. ರೈಟ್? ನೀವು ಆ ಕೆಲಸವನ್ನು ಮಾಡಿದರೆ ಆ ಸ್ಲೈಡಿನ ಮಹತ್ವ ನಿಮಗಷ್ಟು ಇರೋದೇ ಇಲ್ಲ. ಆದರೂ ಕೂಡ ನಿಮಗೆಲ್ರಿಗೂ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಇವತ್ತಿನ ಪಾಠದ ಸ್ಲೈಡ್ ಪಿಕ್ಚರ್ಸ್ ಏನಿದೆ ಅದನ್ನು ನಾನು ನಿನ್ನೆನೇ ನಿಮ್ಮ ವಾಟ್ಸಪ್ ಗ್ರೂಪಿಗೆ ಹಾಕಿದ್ದೆ. ಅದನ್ನು ಕಾಪಿ ಮಾಡಿ ಇಟ್ಕೊಳ್ಳಿಕ್ಕೆ ಕೂಡ ನಿಮಗೆ ಸೂಚನೆಯನ್ನು ಕೊಟ್ಟಿದ್ದೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಹ್ಯಾವ್ ಫಾಲೋಡ್ ದ ಇನ್ಸ್ಟ್ರಕ್ಷನ್ಸ್, ಹೌ ಮೆನಿ ಆಫ್ ಯು ಹ್ಯಾವ್ ಗೆಟ್ ಇಟ್ ಕಾಪಿಡ್. ಓಕೆ, ನಾವು ಬಿಫೋರ್ ಸಾಲ್ವಿಂಗ್ this problem which I had given to you yesterday, let us understand some more theoretical aspects about the capital gains. Right? See, we have studied the computation of long-term capital gains. Okay. Certain long-term capital gains are exempt from tax under section 54. Okay, so certain long-term capital gains are exempt under section 54. There are many sections, out of which I will discuss only 4 important sections under section 54, which is very relevant to you. Okay. The first section is section 54. Okay. What it states is the long-term capital gain arising from the transfer of residential house if invested in purchasing or constructing a new residential house is exempt under section 54. Okay. That means any long-term capital gain arising from the sale of residential house, if invested in purchasing or constructing a new residential house, then the assessee can claim exemption under section 54. Okay. The quantum of exemption is actual LTCG, actual long-term capital gain, or amount invested in new residential house, whichever is less. Okay. So section 54 ಪ್ರಕಾರ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಮಾರಾಟ ಮಾಡಿದ್ರಿಂದ ಬಂದಂತಹ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನ ಮತ್ತೊಂದು ರೆಸಿಡೆನ್ಷಿಯಲ್ ಹೌಸ್ ಅನ್ನ ಖರೀದಿ ಮಾಡೋದಕ್ಕೆ ಅಥವಾ ಕಟ್ಟೋದಕ್ಕೆ ಬಳಸಿದ್ರೆ ಆಗ ಅಸೆಸ್ಸಿಗೆ ಸೆಕ್ಷನ್ 54 ಪ್ರಕಾರ ಎಕ್ಸಂಪ್ಷನ್ ಸಿಗುತ್ತೆ. ಎಕ್ಸಂಪ್ಷನ್ ಎಷ್ಟು? ಹಳೆಯ ಮನೆಯನ್ನ ಮಾರಾಟ ಮಾಡಿದ್ರಿಂದ ಬಂದಂತಹ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಅಥವಾ ಹೊಸ ಮನೆಗೆ ಖರ್ಚು ಮಾಡಿದಂತಹ ಹಣ, ಇವೆರಡರಲ್ಲಿ ಯಾವುದು ಕಡಿಮೆ ಇದೆಯೋ ಅದು. ಇಲ್ಲಿ ಇನ್ನೊಂದು ವರ್ಡ್ ಅನ್ನು ಹಾಕಿದೆ ನೋಡಿ, ಕಂಡೀಷನ್ಸ್ ಅಪ್ಲೈ ಅನ್ನುವಂಥದ್ದು ಒಂದು ವರ್ಡ್ ಇದೆ. ದೇರ್ ಆರ್ ಸರ್ಟನ್ ಕಂಡೀಷನ್ಸ್.
ಈ ಎಕ್ಸಂಪ್ಷನ್ ಈ ಸೆಕ್ಷನ್ 54 ನಲ್ಲಿ ಎಕ್ಸಂಪ್ಷನ್ ಅನ್ನು ತಗೊಳ್ಬೇಕು ಅಂತಂದ್ರೆ ದೇರ್ ಆರ್ ಸರ್ಟನ್ ಕಂಡೀಷನ್ಸ್ ಟು ಬಿ ಫುಲ್ಫಿಲ್ಡ್. ನೀವು ಒಮ್ಮೆ ಬುಕ್ ಅನ್ನ ನೋಡ್ಕೊಳ್ಳಿ. ಅದಕ್ಕೆ ಫಾರ್ ಎಕ್ಸಾಂಪಲ್ ಒಂದನ್ನ ನಾನು ಹೇಳ್ತೀನಿ ನೋಡಿ. ಈ ಹೊಸ ಮನೆಯನ್ನ ಕಟ್ಟಿಸ್ಬೇಕು ಅಂತಂದ್ರೆ ಹಳೆ ಮನೆಯನ್ನ ಮಾರಿದ 3 ವರ್ಷದ ಒಳಗಾಗಿ ಕಟ್ಟಬೇಕು. ಖರೀದಿ ಮಾಡೋದಿದ್ರೆ 2 ವರ್ಷದ ಒಳಗಾಗಿ ಖರೀದಿ ಮಾಡಬೇಕು. ಹಾಗೂ ಈ ಹೊಸದಾಗಿ ಖರೀದಿ ಮಾಡಿದಂತಹ ಅಥವಾ ಕಟ್ಟಿದಂತಹ ಮನೆಯನ್ನ 3 ವರ್ಷಗಳ ಒಳಗಾಗಿ ಮಾರಾಟ ಮಾಡಬಾರ್ದು. ಈ ರೀತಿಯಾದಂತಹ ಕೆಲವೊಂದು ಕಂಡೀಷನ್ಸ್ಗಳಿದೆ. ಈ ಕಂಡೀಷನ್ಸ್ಗಳನ್ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಈ ಎಕ್ಸಂಪ್ಷನ್ಗಳು ಸಿಗುತ್ತೆ. ಹಾಗೆ ನೋಡಿ, ಎಕ್ಸಂಪ್ಷನ್ ಈಸ್ ಅವೈಲಬಲ್ ಈವನ್ ಇಫ್ ದ ಅಮೌಂಟ್ ಈಸ್ ಡಿಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ ಅಂತ ಹೇಳಿದೆ. ಇಲ್ಲಿ ಮನೆಯನ್ನ ಕಟ್ಟೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ಸಮಯ ಇದೆ. ಹೇಳಿದ್ನಲ್ಲ ಈಗಾಗಲೇ 3 ವರ್ಷ 2 ವರ್ಷ ಈ ರೀತಿಯಲ್ಲಿ. ಅಲ್ಲಿಯವರೆಗೆ ಅಸೆಸಿ ಏನ್ ಮಾಡಬೇಕು ಅಂತಂದ್ರೆ ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನ್ ಬಂದಿದೆ ಇದನ್ನ ಯಾವ್ದಾದ್ರೂ ನ್ಯಾಷನಲೈಸ್ಡ್ ಬ್ಯಾಂಕ್ ನಲ್ಲಿ ಕ್ಯಾಪಿಟಲ್ ಅಕೌಂಟ್ ಗೇನ್ಸ್ ಸ್ಕೀಮ್ ನಲ್ಲಿ ಡಿಪಾಸಿಟ್ ಮಾಡಿರ್ಬೇಕು. ಹಾಗೆ ಅಮೌಂಟ್ ಅನ್ನ ಡಿಪಾಸಿಟ್ ಮಾಡಿದ್ರೂ ಕೂಡ ದಿ ಅಸೆಸಿ ಕ್ಯಾನ್ ಕ್ಲೈಮ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54. Okay. Then section 54B. Okay. 54B ಸ್ಟ್ರೈಟ್ ಲೈನ್ ಅಲ್ಲಿ ತಗೊಳ್ಳಿ, ಸ್ವಲ್ಪ ಮೇಲೆ ಕೆಳಗೆ ಆಗಿದೆ ಅದು. Okay. 54B ಏನ್ ಹೇಳುತ್ತೆ ನೋಡಿ. LTCG arising from the transfer of agricultural land if invested in purchasing new agricultural land is exempt. Okay. ಕೃಷಿ ಭೂಮಿಯನ್ನ, ಯಾವ ಕೃಷಿ ಭೂಮಿ ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇದ್ರೆ ಅದು ಕ್ಯಾಪಿಟಲ್ ಅಸೆಟ್ ಆಗೋದೇ ಇಲ್ಲ. ಹಾಗಾಗಿ ಇಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತಂದ್ರೆ ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್. ಸೊ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅರೈಸಿಂಗ್ ಫ್ರಮ್ ದ ಸೇಲ್ ಆಫ್ ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್ if invested in purchasing another agricultural land, then the assessee can claim exemption under section 54B. ಅಂದ್ರೆ ಕೃಷಿ ಭೂಮಿಯನ್ನ ಮಾರಾಟ ಮಾಡಿ ಮತ್ತು ಬಂದಂತಹ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಂದ ಮತ್ತೊಂದು ಕೃಷಿ ಭೂಮಿಯನ್ನ ಖರೀದಿ ಮಾಡಿದ್ರೆ ಆಗ ಸೆಕ್ಷನ್ 54B ನಲ್ಲಿ ಎಕ್ಸಂಪ್ಷನ್ ಸಿಗುತ್ತೆ. ಉಳಿದಿದ್ದು ಕ್ವಾಂಟಮ್ ಆಫ್ ಎಕ್ಸಂಪ್ಷನ್ ಹಾಗೂ ಕ್ಯಾಪಿಟಲ್ ಅಕೌಂಟ್ ಗೇನ್ ಸ್ಕೀಮ್ ನಲ್ಲಿ ಡಿಪಾಸಿಟ್ ಮಾಡಿದ್ದು ಹಿಂದೆ 54 ಗೆ ಏನ್ ಹೇಳಿದೆ ಅದೇನೆ ಇಲ್ಲೂ ಕೂಡ ಮುಂದುವರಿಯುತ್ತೆ. ಸೆಕ್ಷನ್ 54EC. LTCG arising from the transfer of land or building or both if invested in long term specified assets is exempt. Okay. Okay. So 54EC ನಲ್ಲಿ ನೋಡಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅರೈಸಿಂಗ್ ಫ್ರಮ್ ದ ಟ್ರಾನ್ಸ್ಫರ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆರ್ ಬೋತ್. ಲ್ಯಾಂಡು ಬಿಲ್ಡಿಂಗು ಇವುಗಳನ್ನ ಮಾರಾಟ ಮಾಡಿದ್ರಿಂದ ಬಂದಂತಹ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅನ್ನ ಲಾಂಗ್ ಟರ್ಮ್ ಸ್ಪೆಸಿಫೈಡ್ ಅಸೆಟ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆಗ 54EC ಪ್ರಕಾರ ಅಸೆಸ್ಸಿಗೆ ಎಕ್ಸಂಪ್ಷನ್ ಸಿಗುತ್ತೆ. ಲಾಂಗ್ ಟರ್ಮ್ ಸ್ಪೆಸಿಫೈಡ್ ಅಸೆಟ್ಸ್ ಅಂದ್ರೆ ಯಾವುದು ಅಂತಂದ್ರೆ ಕೆಲವೊಂದು ಸೆಕ್ಯೂರಿಟೀಸ್ ಇಶ್ಯೂಡ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್ ಆರ್ ನೋಟಿಫೈಡ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್. ಯಾವ್ದು ಬರುತ್ತೆ ನೋಡಿ. ಎನಿ ಬಾಂಡ್ ರಿಡೀಮೇಬಲ್ ಆಫ್ಟರ್ 5 years and issued by National Highways Authority of India Limited or by Rural Electrification Corporation Limited or any other bond notified by the government. ಪ್ರಸ್ತುತ ಈ ಸ್ಪೆಸಿಫೈಡ್ ಅಸೆಟ್ಗೆ 2 ಬಾಂಡ್ಸ್ಗಳನ್ನ ಸೆಂಟ್ರಲ್ ಗವರ್ನಮೆಂಟ್ ನೋಟಿಫೈ ಮಾಡಿದೆ. ಒಂದನೇದು ಬಾಂಡ್ ಇಶ್ಯೂಡ್ ಬೈ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಹಾಗೂ ಎರಡನೇದು ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಲಿಮಿಟೆಡ್. ಈ 2 ಕಂಪನಿಗಳು ಇಶ್ಯೂ ಮಾಡಿದಂತಹ ರಿಡೀಮೇಬಲ್ ಬಾಂಡ್ಸ್ ಏನಿದೆ ಇವುಗಳಲ್ಲಿ ಅಸೆಸ್ಸಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದರೆ, ಯಾವುದನ್ನ ಇನ್ವೆಸ್ಟ್ಮೆಂಟ್ ಮಾಡಿರಬೇಕು, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅನ್ನ ಮಾರಾಟ ಮಾಡಿದ್ರಿಂದ ಬಂದಂತಹ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನ ಇವುಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆಗ ಸೆಕ್ಷನ್ EC ಪ್ರಕಾರ ಎಕ್ಸಂಪ್ಷನ್ ಸಿಗುತ್ತೆ. ಕ್ವಾಂಟಮ್ ಆಫ್ ಎಕ್ಸಂಪ್ಷನ್ ಸೇಮ್
actual LTCG or amount invested, whichever is less. Okay. Next to 54F. Long-term capital gain arising from the transfer of any capital asset other than residential house if invested in purchasing or constructing a residential house is exempt under section 54. If net consideration is invested in full, the entire LTCG is exempt. Proportionate exemption is available if part of the net consideration is invested. Okay. So any long-term capital gain arising from the sale of any long-term capital asset except residential house, other than residential house, if invested in purchasing or constructing another residential house, then such LTCG is exempt under section 54F. ಅರ್ಥ ಆಯ್ತು ಅಂತಕೊಂಡಿದ್ದೀನಿ. ರೆಸಿಡೆನ್ಷಿಯಲ್ ಹೌಸ್ ಅನ್ನ ಹೊರತುಪಡಿಸಿ ಬೇರೆ ಯಾವುದಾದರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅನ್ನ ಮಾರಾಟ ಮಾಡಿದ್ರಿಂದ ಬಂದಂತಹ ಕ್ಯಾಪಿಟಲ್ ಗೇನ್ ಅನ್ನ ಮತ್ತೊಂದು ಹೊಸ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಕಟ್ಟೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ಬಳಸಿದ್ರೆ ಆಗ ಸೆಕ್ಷನ್ 54F ಪ್ರಕಾರ ಅಸೆಸ್ಸಿಗೆ ಎಕ್ಸಂಪ್ಷನ್ ಸಿಗತ್ತೆ. ಆದ್ರೆ ವ್ಯತ್ಯಾಸವನ್ನ ನೋಡ್ಕೊಳ್ಳಿ. 54ಗೂ 54Fಗೂ ಏನ್ ವ್ಯತ್ಯಾಸ ಅಂತೇಳಿ. 54ನಲ್ಲೂ ಕೂಡ ನ್ಯೂ ಅಸೆಟ್ ಪರ್ಚೇಸ್ಡ್ ರೆಸಿಡೆನ್ಷಿಯಲ್ ಹೌಸ್, 54F ನಲ್ಲೂ ಕೂಡ ನ್ಯೂ ಅಸೆಟ್ ಪರ್ಚೇಸ್ಡ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್. ವ್ಯತ್ಯಾಸ ಅಂತಂದ್ರೆ 54ನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ರೆಸಿಡೆನ್ಷಿಯಲ್ ಹೌಸ್ ಅನ್ನ ಮಾರಾಟ ಮಾಡಿದ್ರಿಂದ ಬಂದಿರಬೇಕು, ಹಾಗೂ ಅದನ್ನ ಮತ್ತೊಂದು ರೆಸಿಡೆನ್ಷಿಯಲ್ ಹೌಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಬೇಕು. 54F ನಲ್ಲಿ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ನಿಂದ ಗೇನ್ ಬಂದಿರಬೇಕು, ಹಾಗೂ ಅದನ್ನ ಹೊಸ ರೆಸಿಡೆನ್ಷಿಯಲ್ ಹೌಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಬೇಕು. ಇದು ಒಂದನೇದು. ಎರಡನೇದು ಅಂತಂದ್ರೆ 54ನಲ್ಲಿ ಅಮೌಂಟ್ ಟು ಬಿ ಇನ್ವೆಸ್ಟೆಡ್ ಇನ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಎಷ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಿದೆ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಪೂರ್ತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪೂರ್ತಿ ಎಕ್ಸೆಂಪ್ಟ್ ಆಗುತ್ತೆ, ಪಾರ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪಾರ್ಟ್ ಎಕ್ಸೆಂಪ್ಟ್ ಆಗುತ್ತೆ. ಆದ್ರೆ 54F ನಲ್ಲಿ ಅಮೌಂಟ್ ಟು ಬಿ ಇನ್ವೆಸ್ಟೆಡ್ ಈಸ್ ನೆಟ್ ಕನ್ಸಿಡರೇಷನ್. ಹಿಂದಿನ ಕ್ಲಾಸ್ ನಲ್ಲಿ ಹೇಳಿದ್ದೆ, ನೆಟ್ ಕನ್ಸಿಡರೇಷನ್ ಕಾನ್ಸೆಪ್ಟ್ ಮುಂದೆ ಬರುತ್ತೆ. ಆ ಉದ್ದೇಶಕ್ಕಾಗಿ ನಾನು ಈ ತರ ಮಾಡಿದ್ದೇನೆ ಅಂತ ಹೇಳಿ ಪ್ರಾಬ್ಲಮ್ ನಲ್ಲಿ ಹೇಳಿದ್ದೆ, ನೆಟ್ನಲ್ಲಿ ಇರ್ಬೋದು. ನೆಟ್ ಕನ್ಸಿಡರೇಷನ್ ಅಂತಂದ್ರೆ ಸೇಲ್ ಪ್ರಾಸೀಡ್ಸ್ ಮೈನಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೊ ನೆಟ್ ಕನ್ಸಿಡರೇಷನ್ ಅನ್ನ ಪೂರ್ತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪೂರ್ತಿ ಎಕ್ಸಂಪ್ಷನ್ ಸಿಗತ್ತೆ, ಪಾರ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರಪೋರ್ಷನೇಟ್ ಎಕ್ಸಂಪ್ಷನ್ ಸಿಗತ್ತೆ. ಹಾಗಾಗಿ ಈ ಫಾರ್ಮುಲಾ ನೆನಪಲ್ಲಿ ಇಟ್ಕೊಂಡ್ಬಿಡಿ 54Fಗೆ. ಓಕೆ, ಅಮೌಂಟ್ ಆಫ್ ಎಕ್ಸಂಪ್ಷನ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಫಾರ್ಮುಲಾ ಏನು ಅಂದ್ರೆ ಕಾಸ್ಟ್ ಆಫ್ ನ್ಯೂ ಹೌಸ್ ಇಂಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಡಿವೈಡೆಡ್ ಬೈ ನೆಟ್ ಕನ್ಸಿಡರೇಷನ್. ನೆಟ್ ಕನ್ಸಿಡರೇಷನ್ ಅಂತಂದ್ರೆ ಸೇಲ್ ಪ್ರಾಸೀಡ್ಸ್ ಮೈನಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ರೈಟ್, ಈ ಫಾರ್ಮುಲಾವನ್ನ ಯೂಸ್ ಮಾಡಿ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ಸ್ ಅನ್ನ ಕಂಡುಹಿಡಬೇಕು ಆಫ್ಟರ್ ಅಲೋಯಿಂಗ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F. ಓಕೆ, ಸೊ ಇದಿಷ್ಟನ್ನ ಇನ್ ಎ ನಟ್ಶೆಲ್ ಸುಮ್ಮನೆ ಇದಿಷ್ಟು ನೆನಪಲ್ಲಿ ಇಟ್ಕೊಂಡಿರಿ. 54ನಲ್ಲಿ ನೋಡಿ NTCA ಸೋಲ್ಡ್ ಯಾವ್ದಾಗಿರ್ಬೇಕು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಯಾವ್ದ್ರಿಂದ ಬಂದಿರಬೇಕು, ರೆಸಿಡೆನ್ಷಿಯಲ್ ಹೌಸ್ ಅನ್ನ ಮಾರಾಟ ಮಾಡಿದ್ರಿಂದ ಬಂದಿರಬೇಕು. ಹೊಸ ಅಸೆಟ್ ಯಾವ ಖರೀದಿ ಮಾಡಿರ್ಬೇಕು, ರೆಸಿಡೆನ್ಷಿಯಲ್ ಹೌಸ್. ಅಮೌಂಟ್ ಆಫ್ ಎಕ್ಸಂಪ್ಷನ್ ಆಕ್ಚುಯಲ್ NTCG ಆರ್ ಕಾಸ್ಟ್ ಆಫ್ ನ್ಯೂ ಹೌಸ್ ವಿಚ್ ಎವರ್ ಈಸ್ ಲೆಸ್. ಓಕೆ, ಸಿಮಿಲರ್ ಅಗ್ರಿಕಲ್ಚರಲ್ ಲ್ಯಾಂಡ್ 54B ಮತ್ತು 54F. ಇದಿಷ್ಟನ್ನ ಈ ಮೂರನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡಿರ್ಬೇಕು. 54EC GA ಹೀಗೆಲ್ಲ ತುಂಬಾ ಇದೆ, ರೈಟ್. ಅದ್ಯಾವುದು ಕೂಡ ನಿಮಗೆ ಅಷ್ಟು ರಿಲೆವೆಂಟ್ ಅಲ್ಲ, ಅದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಇರೋದಿಲ್ಲ. ಪ್ರಾಬ್ಲಮ್ಸ್ ಇದ್ರೆ ಅದು ಸಾಮಾನ್ಯವಾಗಿ ಈ 3 ಸೆಕ್ಷನ್ಸ್ಗಳ ಮೇಲೆ ಇರ್ತದೆ. ಹಾಗಾಗಿ ಈ 3 ಸೆಕ್ಷನ್ ಅನ್ನ ನೀವು ಸರಿಯಾಗಿ ನೋಡ್ಕೊಳ್ಳಿ. ಅರ್ಥ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈಗ ಮುಂದಿನ
ವಿಡಿಯೋದಲ್ಲಿ ನಿಮಗೆ ನಿನ್ನೆ ಕೊಟ್ಟಂತಹ ಪ್ರಾಬ್ಲಮ್ ಏನಿದೆ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದ್ರ ಬಗ್ಗೆ ಹೇಳ್ತೀನಿ. ಈ ವಿಡಿಯೋ ಕೂಡ ಇವತ್ತು ನಾನು 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ನಿನ್ನೆ ಕೊಟ್ಟಂತಹ ಪ್ರಾಬ್ಲಮ್ಮು ಅದನ್ನು ಡಿಸ್ಕಷನ್ ಮಾಡುವಂಥ ವಿಡಿಯೋ ಕೂಡ ನೆಕ್ಸ್ಟ್ ಬರ್ತಾ ಇದೆ, ಇವತ್ತೇ ಬರುತ್ತೆ. ವೆಯ್ಟ್ ಮಾಡ್ತಾ ಇರಿ. ಸಮಯ 15 ನಿಮಿಷ ಆಗೋಗಿದೆ, ಮುಗಿಸ್ತಾ ಇದ್ದೀನಿ. ರೈಟ್, ಗುಡ್ ಬೈ.